ಬಿಗ್ ಬಾಸ್ಗೆ ಹೋದ್ಮೇಲೆ ಫ್ಯಾಮಿಲಿನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಪೇರೆಂಟ್ಸ್ನ ಎಷ್ಟು ಮಿಸ್ ಮಾಡ್ರಿ? ಯಾಕಂದರೆ ನೀವು ಒಂಥರ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾ ಇದ್ರಿ, ಮತ್ತು ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತಾರೆ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಬಿಗ್ ಬಾಸ್ ಮನೇಲಿದ್ದಾಗ ಫ್ಯಾಮಿಲಿನ ತುಂಬ ಮಿಸ್ ಮಾಡಿಕೊಂಡೆ. ಎಷ್ಟೊಂದು ಸಲ ಹತ್ತಿದ್ದೀನಿ ನೆನೆಸ್ಕೊಂಡು. ನನಗಿದ್ದಿದ್ದಂಥ ಒಂದೇ ಕ್ವಶನ್ ಏನಂತಂದರೆ, ಅವ್ರು ಆರಾಮಾಗಿರಬೇಕು, ಆಚೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಏನೂ ಗೊತ್ತಾಗಲ್ಲ ಒಳಗಡೆ ಇದ್ದಾಗ. ಅಪ್ಪ ಅಮ್ಮ ತಮ್ಮ ನನ್ನ ಫ್ಯಾಮಿಲಿ ನನ್ನ ಪ್ರೀತಿಸೋ ಜನಗಳು ಎಲ್ಲರೂ ಸೇಫಾಗಿರ್ಬೇಕು ಅನ್ನೋದು ನನ್ನ ಪಾಯಿಂಟ್ ಆಗಿತ್ತು. ಅಂದರೆ ಏನು ಆರೋಗ್ಯ ವಿಷಯಗಳ ಸಮಸ್ಯೆ ಆಗಿರಬಾರ್ದು, ಅಥವಾ ಏನು ಹಾಸ್ಪಿಟಲೈಸ್ಡು ಇವೆಲ್ಲ ಆಗಿಬಿಟ್ಟಿದ್ರೆ ಈ ಥರದೊಂದು ಟೆನ್ಷನ್ ಕಾಡ್ತಿತ್ತು, ಏನೂ ಗೊತ್ತಾಗ್ತಿಲ್ವಲ್ಲ. ಈಗ ಯೂಶ್ವಲಿ ನಾವು ಎಲ್ಲೇ ಹೋದ್ರೂ ಒಂದು ಫೋನ್ ಅನ್ನೋದೊಂದಿರುತ್ತೆ, ಒಂದು ವೀಡಿಯೋ ಕಾಲ್ ಅನ್ನೋದೊಂದಿರುತ್ತೆ, ಸಂಪರ್ಕ ಇರುತ್ತೆ. ಬಟ್ ಈ ಮನೆಯಲ್ಲಿ ನಮಗೆ ಸಂಪರ್ಕ ಅಂತ ಇರೋದು ಸುದೀಪ್ ಸರ್ ವೀಕೆಂಡಲ್ಲಿ ಅವ್ರ ಮುಖ ನೋಡೋದು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳ ಮುಖ, ಬಿಗ್ ಬಾಸ್ ಧ್ವನಿ, ಇಷ್ಟು ಬಿಟ್ಟರೆ ನಮಗೇನೂ ಗೊತ್ತಾಗ್ತಾ ಇರಲ್ಲ. ಆ ಒಂದು ಸಂಕಟ ನಿಜವಾಗ್ಲೂ ಇತ್ತು ಅಲ್ಲಿದ್ದಾಗ. ಬಟ್ ಆಚೆ ಬಂದಮೇಲೆ ಐ ಆಮ್ ಮಿಸ್ಸಿಂಗ್ ಬಿಗ್ ಬಾಸ್ ಹೌಸ್, ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೋತಿದ್ದೀನಿ, ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೋತಿದ್ದೀನಿ. ಆ ಕ್ಯಾಮ್ರಾಗಳು ನೋಡು, ಆ ಕ್ಯಾಮ್ರಾಗಳೆಲ್ಲ ಹೆಂಗೆ ನಾವು ನೆಡ್ಕೊಂಡು ಹೋಗ್ತಾ ಇರೋ ಹಿಂಗೆ ಪಾನ್ ಆಗ್ತಾ ಇರೋದು, ಹಿಂಗೆ ಕೂತ್ಕೊಂಡಿರೋ ಆ ಕಡೆ ಎಲ್ಲೋ ಇರೋದು ಕರೆಕ್ಟಾಗಿ ನನ್ನ ಮುಖಕ್ಕೆ ಪಾನ್ ಆಗೋದು, ಇದೆಲ್ಲ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಹಿಂಗೆ ಮೈಕ್ ನೀವು ಇಲ್ಲಿ ಹಿಡ್ದಿದ್ದೀರಲ್ಲ, ನಾನು ಇಲ್ಲಿ ಮೈಕ್ ಹಿಂಗೆ ಇಟ್ಕೊಂಡು ಮಾತಾಡ್ತಾ ಇರ್ತಿದ್ದೆ ಒಳಗಡೆ ಇದ್ದಾಗ. ಸೊ ಇದೆಲ್ಲ ಒಂದು ಮೂಮೆಂಟ್ಸ್, ಸ್ವೀಟ್ ಮೆಮರೀಸ್, ಅದೆಲ್ಲ ಮಿಸ್ ಮಾಡ್ಕೊತೀನಿ ಇವಾಗ. ನೀವು ಎಲಿಮಿನೇಟ್ ಆಗಿ ಬಂದಮೇಲೆ ನಿಮ್ಮ ತಮ್ಮ ಬಂದು ತುಂಬ ಭಾವುಕರಾಗಿ ಮಾತನಾಡಿದ್ರು ನಿಮ್ಮ ಬಗ್ಗೆ. ಆ ಬಗ್ಗೆ ಏನು ಹೇಳ್ತೀರಾ? ಆ ಫ್ಯಾಮಿಲಿನೂ ಅಷ್ಟೇ ನಿಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದೆ ಫ್ಯೂಚರಲ್ಲಿ ಮಾಡೋರಿದ್ದೀರಿ. ಯಾಕಂದರೆ ಬಿಗ್ ಬಾಸ್ ವೇದಿಕೆ ಅಂತ ವೇದಿಕೆ, ಅಲ್ಲಿಂದ ಹೊರಗಡೆ ಬಂದವರು ದೊಡ್ಡ ಮಟ್ಟಕ್ಕೆ ಸ್ಟಾರ್ಗಳು ಕೂಡ ಆಗ್ತಾರೆ. ಸೊ ನಿಮ್ಮ ತಮ್ಮನ ಬಗ್ಗೆ ಮತ್ತು ಪೇರೆಂಟ್ಸ್ ಬಗ್ಗೆ ಹೇಳೋದಾದರೆ? ನನಗಿರೋ ಸಿಕ್ಕಂಥ ಫ್ಯಾಮಿಲಿ, ಐ ಮೀನ್ ನನ್ನ ಫ್ಯಾಮಿಲಿ ವೆರಿ ಸಪೋರ್ಟಿವ್. ನಾನು ಇಂಡಸ್ಟ್ರಿ ಕಾಲಿಟ್ಟಿದ್ದ ದಿನದಿಂದ ಇವತ್ತವರೆಗೂ ನೀನು ಚೂಸ್ ಮಾಡ್ಕೊಂಡಿದ್ಯಾ ಅಂತ, ನೀನು ಏನು ಚೂಸ್ ಮಾಡ್ಕೋತೀಯ ಅದರಲ್ಲಿ ನೀನು ಗೆಲ್ಲಬೇಕು ಅಂತ ಸತತ ಹೋರಾಟ ಅವರು ಮಾಡ್ತಿರ್ತಾರೆ. ಏನೇನು ಸಪೋರ್ಟ್ ಮಾಡಬೇಕು ಮಾಡ್ತಾರೆ. ನನ್ನ ತಮ್ಮ ಅನ್ನೋದಕ್ಕಿಂತ ಅವ್ನು ನನಗೊಬ್ಬ ಅಣ್ಣ ಅಂತ ಹೇಳ್ಬೋದು. ಅಷ್ಟು ಇಷ್ಟಪಡ್ತಾನೆ ಅವ್ನು ನನ್ನನ್ನು. ಅವ್ನ ಪ್ರೀತಿಯೆಲ್ಲ ದಾರೆ ಎಳಿತಾನೆ ನನಗೆ. ಅವನೊಂದು ಮಾತು ಹೇಳ್ದ ನಾನು ಸ್ಟೇಜ್ ಮೇಲೆ ನಿಂತಿದ್ದಾಗ, ನಿನ್ನಂಥ ಅಕ್ಕ ಸಿಕ್ಕೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ. ನಾನು ತುಂಬ ಒಂಥರ ಮನಸ್ಸು ತುಂಬ ಭಾರ ಆಯಿತು ಆ ಒಂದು ಪದ ಕೇಳೋಕ್ಕೆ. ಯಾಕಂದರೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗೂ ಅಷ್ಟೇ. ಅವನೊಬ್ಬ ನನ್ನ ಮಗನ ಥರ. ಅವನು ಚಿಕ್ಕ ವಯಸ್ಸು, ನನಗೂ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇದೆ, ಚಿಕ್ಕವನವನು. ಅವನನ್ನು ಅವ್ನಿಗೆ ಏನೇ ಬೇಕಂತಂದ್ರೂ ನನ್ನ ಮಗ ಅನ್ನೋ ಥರ ನಾನು ಫೀಲ್ ಮಾಡ್ಕೊಂಡು ಅವನನ್ನು ನೋಡಿ ತುಂಬ ಮೆಚೂರಾಗಿ ಮಾತಾಡ್ತಾರೆ ಸ್ಟೇಜ್ ಮೇಲೆ. ಚಿಕ್ಕವರಾದ್ರೂ ಕೂಡ ತುಂಬ ಮೆಚೂರಾಗಿ ಮಾತಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಭಾವುಕರಾಗಿ ಮಾತನಾಡಿದ್ರು. ಅದನ್ನು ನೋಡ್ಬಿಟ್ಟು ಕರ್ನಾಟಕ ಜನ ಕೂಡ ಅಷ್ಟೇ ಫೀಲ್ ಆದರು, ಅನುಷಾ ಅವ್ರು ಇಷ್ಟು ಬೇಗ ಬರಬಾರ್ದಾಗಿತ್ತು ಅಂತ. ಎಕ್ಸಾಕ್ಟ್ಲಿ ಅದಕ್ಕೆ ಹೇಳಿದ್ದು ಅವ್ನು ನಂಗೊಬ್ಬ ಅಣ್ಣನ ಥರ ಅಂತ. ಅಷ್ಟೇ ಕಾಳಜಿ ಮಾಡ್ತಾನೆ. ಆ್ಯಂಡ್ ಏನೇ ಆಗಲಿ, ಒಂದು ರಕ್ಷಾಬಂಧನ ಅಂತ ಬಂತು ಅಂದ್ರೂ, ನನ್ನ ಬರ್ಡೇ ಅಂತ ಬಂದ್ರೂ ಅವ್ನು ತೋರಿಸೋ ಒಂದು ಪ್ರೀತಿ ಇದೆಯಲ್ಲ. ಈಗ ಅವ್ನು ಇಡೀ ಸ್ಯಾಲ್ರಿನ ನಮ್ಮ ಮಮ್ಮಿ ಕೈಲಿ ಕೊಟ್ಟು ನನ್ನ ಬರ್ಡೇ ಟೈಮಲ್ಲಿ ಅವ್ಳಿಗೆ ಏನು ಇಷ್ಟ ಅದು ಕೊಡಿಸು. ನನ್ನ ಮಂತ್ ಸ್ಯಾಲ್ರಿ ಪೂರ್ತಿ ನಮ್ಮ ಮಮ್ಮಿ ಹೇಳ್ತಾರೆ, ನಿನಗೆ ಖರ್ಚಿಗೆ ಇಟ್ಕೊಳ್ಳೋ ಅಂತಾರೆ. ಅವಳಿಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ, ಅವಳಿಗೆ ಆ ಥರದ್ದು ಯಾರು ಫ್ರೆಂಡ್ಸ್ ಇಲ್ಲ, ನಾವು ಅವಳನ್ನು ಪ್ರೀತಿಸ್ಬೇಕು, ಆ ಪ್ರೀತಿ ನಾವು ಕೊಡಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಸಣ್ಣ ಗಿಫ್ಟ್ ಕೊಟ್ಟಾಗ, ಅವ್ರು ಏನೇ ದುಡಿಲಿ, ಅವ್ರು ಲ್ಯಾಕ್ಸ್ ಟುಗೆದರೇ ದುಡಿತಾ ಇರಲಿ, ಅವ್ರಿಗೆ ಒಂದು ಚಿಕ್ಕದೊಂದು ಗಿಫ್ಟ್ ಕೊಟ್ಟಾಗ ಹೆಣ್ಮಕ್ಳು ತುಂಬ ಖುಷಿ ಪಡ್ತಾರೆ. ಆ ಖುಷಿ ಅವಳ ಮುಖದಲ್ಲಿ ನಾವು ನೋಡಬೇಕು. ಈ ಥರ ಮನಸ್ಥಿತಿ ಹೊಂದಿರೋವಂಥ ಹುಡುಗ ಅದು. ನಿಜವಾಗ್ಲೂ ನನ್ನ ತಮ್ಮನ ಪಡೆದಿರೋದು, ನನ್ನ ಅಪ್ಪ ಅಮ್ಮನ ಪಡೆದಿರೋದು ನಾನು ಪುಣ್ಯ ಮಾಡಿದ್ದೆ. ಯಾಕಂದರೆ ಇಂಡಸ್ಟ್ರಿ ಅಂತ ಬಂದಾಗ ಹಿಂದೇಟಾಗ್ತಾರೆ ಪ್ರತಿಯೊಬ್ಬರು. ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ ಅಫ್ಕೋರ್ಸ್ ಅಪೋಸ್ ಇತ್ತು, ಭಯ ಇತ್ತು ಅವ್ರಿಗೆ, ಹೆಂಗಿರುತ್ತೆ ಏನೋ ಅಂತ. ಬಟ್ ನಾನು ಇಲ್ಲಿಗೆ ಬಂದು ನಿಂತ್ಕೊಂಡ್ಮೇಲೆ ಅದರಲ್ಲಿ ನೀನು ಸಾಧಿಸಬೇಕು, ನಿನ್ನನ್ನು ಸ್ಟಾರಾಗಿ ನಾವು ನೋಡಬೇಕು ಅನ್ನೋದು ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ ಆಸೆ. ಅದನ್ನು ನಾನು ಪ್ರೂವ್ ಮಾಡಬೇಕು, ಮಾಡ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಆ ಚಾಮುಂಡೇಶ್ವರಿ ಕೃಪೆ ಇರಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.